ನೋಡ್ರಿ ಸ್ಪೆಷಲ್ ಆಗಿ ನಮ್ಮ ದೊಡ್ಡಮ್ಮ ಅವರು ಮಾದ್ಲಿ ಮಾಡಿ ತೋರ್ಸೋರದಾರ. ಬರ್ರಿ ಹಂಗಿತ್ತಂದ್ರೆ ಯಾಕೆ ತಡ ಮಾಡೋದು, ಮಾದ್ಲಿ ಹೆಂಗ್ ಮಾಡೋದು ಅಂತ ನೋಡೇ ಬಿಡೋಣ. ಫಸ್ಟಿಗೆ ನೋಡ್ರಿ ಮಾದ್ಲಿ ಮಾಡಾಕ 1 ಕಪ್ನಷ್ಟ ರವಾ ಹಾಕೊಳತ್ತಾರ, ಗೋಧಿ ರವಾ. ನೀವು ಬೇಕಂದ್ರ ಮನಿ ಒಳಗ ಗೋಧಿನ ಗಿರ್ನಿಗೆ ಹೋಗಿ ಹಾಕಿಸ್ಕೊಂಬರ್ಬೋದು. ಮಾದ್ಲಿಗೆ ಅಂತಂದ್ರ ಅವ್ರು ಒಂಚೂರು ಹಿಂಗ ಉರುಟಾಗಿ ಹಾಕೋತಾರ. ಇಲ್ಲಪ್ಪ ಅಂತಂದ್ರ ಗಿರ್ನಿಗೆ ಹಾಕಿಸ್ಲಿಲ್ಲ, ಸ್ವಲ್ಪ ಮಾಡೋದಿತ್ತು ನಮ್ಗಂದ್ರ ನಾವು ಹೇಳ್ಕೊಡಾತೀವಲ್ಲ ಈ ರೀತಿ ಮಾಡ್ರಿ. ನೀವು ಇದಕ್ಕೂ ಬೇಕಂದ್ರ ಸಣ್ಣ ರವಾನು ಯೂಸ್ ಮಾಡ್ಕೋಬಹುದು. ಅದಾದ್ಮೇಲೆ 1 ಕಪ್ನಷ್ಟ ಚಪಾತಿ ಹಿಟ್ಟು ಅಂದ್ರ ಗೋಧಿ ಹಿಟ್ಟನ್ನ ಹಾಕೊಳತ್ತಾರ. ಒಂಚೂರು ಉಪ್ಪು ಹಾಕೊಳತ್ತಾರ. ಈಗ ಇದನ್ನ ನೀರ್ ಹಾಕಿ ಗಟ್ಟೆಗ ನಾದ್ಕೋಬೇಕಂತ. ಹೆಂಗ ಗಟ್ಟೆಪ್ಪ ಅಂದ್ರ ಅದ ಫುಲ್ ಹಿಂಗ ಚೆಂಡಗತ್ತೆ ಅಷ್ಟು ಗಟ್ಟಿ ಇರ್ಬೇಕಂತ ಇದು ಮಾದ್ಲಿಗೆ. ನೋಡ್ರಿ ಈಗ ನಾದ್ಕೊಂಡಾರ, ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬಂದೈತಿ. ಈಗ ನೆಕ್ಸ್ಟ್ ಏನ್ ಮಾಡ್ತಾರ ನೋಡೋಣ. ಈಗ ನೋಡ್ರಿ ಹಿಟ್ಟಂತ್ರು ನಾದ್ ಇಟ್ಕೊಂಡಾರ. ನೋಡಿದ್ರಿ ನೀವು ಅದೇನ್ ಭಾಳ ಹೊತ್ತ ನೆನೆಯೋದೇನ್ ಬೇಕಾಗಿಲ್ಲ ಅಂತ, ಅಷ್ಟ ಒಂದ್ 5-10 ನಿಮಿಷ ಆದ್ರ ಸಾಕು. ಇಲ್ಲ ಆಗ ಮಾಡಿದ್ರು ನಡಿತೈತಂತ. ಈಗ ಅದನ್ನ ದೊಡ್ಡ ಉಂಡಿ ಮಾಡ್ಬೇಕಂದ್ರೆ 2 ಚಪಾತಿ ಹಿಟ್ಟು ಹಿಡಿದ್ರೆ ಎಷ್ಟ್ ಆಕೈತ್ಲ ಅಷ್ಟದೊಂದು ಉಂಡಿ ಮಾಡ್ಕೊಂಡ ಅದನ್ನೀಗ ಒಂಚೂರು ಹಿಟ್ಟು ಹಾಕೊಂಡ ಲಟ್ಟಿಸ್ಕೊಳತ್ತಾರ. ನೋಡ್ರಿ ಇದು ಎಷ್ಟು ದಪ್ಪ ಆಗ್ಬೇಕಂದ್ರ ಈ ರೀತಿಯಾಗಿ ಇಷ್ಟು ದಪ್ಪ ಆಗ್ಬೇಕು ನೋಡ್ರಿ. ಇದು ಅಂದ್ರೆ ಇದು ಮಾದ್ಲಿ ಸ್ವಲ್ಪ ಹಿಂಗ ರವಾ ಬರ್ಬೇಕಂತ. ಓಕೆ, ಇದು ಚಪಾತಿ ಅಂತೂ ರೆಡಿ ಆಗೈತಿ. ಈಗ ಮಾದ್ಲಿ ಚಪಾತಿ ಈಗ ಇದನ್ನ ಬೇಯಿಸ್ಕೊಳ್ಳೋ ತಯಾರಿ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡೆ ನಾನು. ಈಗ ಇದೇನು ದಪ್ಪಂದ ಚಪಾತಿ ಐತಲ್ರಿ ಇದನ್ನ ಇದ್ರ ಮೇಲೆ ಹಾಕೊಳಕತ್ತೇನಿ ತೆವಿ ಮೇಲೆ. ಇದೊಂಚೂರು ಬೇಯಬೇಕು, ಒಳಗಿನ ಮಟನು ಬೇಯಬೇಕು. ಯಾಕಂದ್ರೆ ಒಳಗ ಹಸಿ ಇರಬಾರ್ದು. ನೀವು ಬೇಕಂದ್ರೆ ಬೇಯಲಿಲ್ಲ ಅಂದ್ರೆ ಅದ್ರ ಮೇಲೆ ಒಂಚೂರು ಸಣ್ಣದಾಗಿ ಹಿಂಗ ಹೋಲ್ ಮಾಡ್ಕೊಂಡು ಬೇಯಿಸ್ಕೊರಿ. ಬೇಯ್ತಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ನಡಿತೈತಿ. ನೋಡ್ರಿ ಈಗ ಟರ್ನ್ ಮಾಡ್ಕೊಳತ್ತೇನೆ. ಓಕೆ, ಇದೀಗ ರೆಡಿ ಆಗೈತ್ರಿ. ಇದನ್ನೀಗ ಒಂದು ಪ್ಲೇಟಿಗೆ ತಕ್ಕೋತೇನೆ. ಇದೇ ರೀತಿ ನಾವೀಗ ಎಲ್ಲ ಚಪಾತಿನೂ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ಇಟ್ಕೊಳ್ಳೋಣ. ಈಗ ಇದು ನೋಡ್ರಿ ಬೇಯಿಸ್ಕೊಂಡು ಆಗೈತಿ ನಾವು ಚಪಾತಿನ. ಈಗ ಇದನ್ನ ಬಿಸಿ ಇದ್ದಾಗನ ಮುರಿಬೇಕಂತ. ಹಂಗಾಗಿ ನಾನು ನಮ್ಮ ದೊಡ್ಡಮ್ಮ ಸೇರಿ ಇಬ್ರು ಮುರಿಯಾಕತ್ತೇವನ್ನ. ಸಣ್ಣಗ ಮುರಿಬೇಕಂತೀವು. ನೋಡ್ರಿ ಅವ್ರು ಹಿಂಗ ತಿಕ್ಕಾತಾರ. ಇಲ್ಲ ಅಂದ್ರ ನೀವು ಹೆರ್ಜು ಮಣಿ ಇರ್ತೈತಲ್ರಿ, ಅಂದ್ರೆ ತುರಿಯು ಮಣಿ, ಅದ್ರಲ್ಲೇನು ಸಹಿತ ಹಿಂಗಿಟ್ಟು ಹಿಂಗ ತುರಿಬೋದಂತ. ಸೊ ನಾವಿಲ್ಲಿ ಮುರಿಯಾತೇವಿ. ಇದು ಫುಲ್ ಹಿಂಗ ಸಣ್ಣಗ ಆಗ್ಬೇಕಂತ. ನೆಕ್ಸ್ಟ್ ಇದನ್ನ ಮಿಕ್ಸರ್ಗೆ ಹಾಕೊಳ್ಳೋದೈತಿ. ಬಟ್ ಇದು ತಣ್ಣಗಾಗ್ಬೇಕ. ಈಗ ಇದನ್ನ ತಣ್ಣಗಾಗಕ್ ಬಿಟ್ಬಿಡೋಣ. ಈಗ ಇದು ನೋಡ್ರಿ ತಣ್ಣಗಾಗೈತಿ ಫುಲ್. ಈಗ ಇದನ್ನ ಮಿಕ್ಸರ್ ಜಾರಿಗೆ ಹಾಕಿ ಮಿಕ್ಸರ್ಗೆ ಹಾಕೊಂಡ್ಬರೋಣ ಅಂತ. ಮಿಕ್ಸರ್ಗೆ ಹಾಕಿದ್ರೆ ಇದು ಹೆಂಗ್ ಆಗ್ಬೇಕಂದ್ರ ಪೂರ್ತಿ ರವಾ ಆಗ್ಬೇಕು ನೋಡ್ರಿ. ಅಂದ್ರೆ ಹಿಂಗ ಉಪ್ಪಿಟ್ಟಿಂದ ದಪ್ಪನ್ ರವಾ ಹೆಂಗಿರ್ತೈತ್ಲ ಹಿಂಗ ಉದುರ ಆ ರೀತಿಯಾಗಿ ಬರ್ಬೇಕಾ. ಬರೀಗ ಮಿಕ್ಸರ್ಗೆ ಹಾಕೊಂಡ್ಬರೋಣ. ನೋಡ್ರಿ ಈಗ ಮಿಕ್ಸರ್ಗೆ ಹಾಕಿ ಅಂತೂ ಇಟ್ಟೇನ್ ನಾನು. ಈಗ ನೆಕ್ಸ್ಟ್ ಒಂದ್ ಬೌಲ್ ಒಳಗ ಬೆಲ್ಲ ಹಾಕೊಳಕತ್ತಾರ. ಬೆಲ್ಲದ ಜೊತೆ ಅದೇನ್ ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿದ್ವಲ್ರಿ ಅದನ್ನ 1-2 ಹಿಡಿಯಷ್ಟು ಈ ಬೆಲ್ಲದೊಳಗೆ ಹಾಕೊಳಕತ್ತಾರ. ಬೆಲ್ಲದೊಳಗೆ ಹಾಕೊಂಡ ಈಗ ಅದನ್ನ ಮಿಕ್ಸ್ ಮಾಡ್ಕೊಳತ್ತಾರ. ನೋಡ್ರಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ಬೆಲ್ಲ ನಾವು ಎಷ್ಟು ಜಜ್ಜಿದ್ರು ಸಹಿತ ಸ್ವಲ್ಪ ಹಳಕ್ ಇರ್ತೈತಿ. ಅದಕ್ಕೆ ಈಗ ಇದನ್ನ ಏನ್ ಮಾಡ್ತಾರ ಅಂದ್ರ ವಾಪಸ್ ಮಿಕ್ಸರ್ ಜಾರ್ನಾಗ ಹಾಕಿ ಮತ್ತೆ ಈಗ ಇದನ್ನ ಮಿಕ್ಸರ್ಗೆ ಹಾಕೊಂಡ್ಬರ್ಬೇಕಂತ. ನಾ ಈಗ ಹೋಗಿ ಮಿಕ್ಸರ್ಗೆ ಹಾಕೊಂಡ್ಬರ್ತೇನೆ. ಇದನ್ನ ಆಗಲ್ ಮಿಕ್ಸರ್ಗೆ ಹಾಕೊಂಡು ಏನು ಉಳ್ದಿತ್ತಲ್ರಿ ಅದನ್ನು ವಾಪಸ್ ಆ ಬೌಲಿಗೆ ಹಾಕೊಂಡ ಈಗೇನ್ ಮಿಕ್ಸರ್ಗೆ ಹಾಕೊಂಡ್ಬಂದಿಲ್ಲ ಬೆಲ್ಲ ಮತ್ತ ಮಾದ್ಲಿದ್ ಪೌಡರ್, ಈಗ ಅದನ್ನ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಾಕತ್ತಾರ. ಪೂರ್ತಿ ಇದ ಮಿಕ್ಸ್ ಆಗ್ಬೇಕು, ಎಲ್ಲ ಒಂದು ಜೀವ ಆಗ್ಬೇಕು ಅಲ್ಲಿ ಮಟ್ಟ ಇದನ್ನ ಮಿಕ್ಸ್ ಮಾಡ್ಕೊಳತ್ತಾರ. ಮಿಕ್ಸ್ ಮಾಡೋದಂದ್ರೆ ಹೆಂಗ್ರಿ, ನಾವಂದ್ರೆ ಹಿಂಗ ಹಿಂಗ್ ಮಾಡ್ತೇವಿ. ಬಟ್ ಅದು ಮಿಕ್ಸ್ ಮಾಡಕ್ ಒಂದು ಪದ್ಧತಿ ಐತಿ. ಹೆಂಗ ತಿಕ್ಕಾತಾರ ನೋಡ್ರಿ ಅವ್ರು. ಅಂದ್ರೆ ಎಲ್ಲಾ ಕಡೆ ಬೆಲ್ಲ ಕೂಡ್ಲಿ ಅನ್ನೋ ಉದ್ದೇಶಕ್ಕೆ. ಮೊದ್ಲಿನ ಕಾಲದಾಗೆಲ್ಲ ಅದನ್ನ ಕುಟ್ಟುತ್ತಿದ್ರಂತ. ಅವಾಗೆಲ್ಲ ಮಿಕ್ಸರ್ ಅದು ಇದ್ದಿದ್ದಿಲ್ಲ. ಕುಟ್ಟಿ ಮಾಡ್ತಿದ್ರಂತ. ಬಟ್ ಈಗೆಲ್ಲ ಮಿಕ್ಸರ್ ಬಂದ್ಬಿಟ್ಟೈತಿ, ಗರ್ ಅನಿಸ್ಬಿಟ್ಟು ಸಣ್ಣ ಆಗ್ಬಿಡ್ತೈತಿ. ಓಕೆ, ಇದು ನೋಡ್ರಿ ಈಗ ಬೆಲ್ಲ ಮತ್ತ ಚಪಾತಿದ ಪೌಡರ್ ಎಲ್ಲ ಮಿಕ್ಸ್ ಆಗೈತಿ. ಈ ರೀತಿ ಕನ್ಸಿಸ್ಟೆನ್ಸಿ ಬಂದೈತಿ. ಈಗ ನೆಕ್ಸ್ಟ್ ಈಗ ಇದಕ್ಕ ಕೊಬ್ಬರಿ ತುರಿ ಹಾಕೊಳಕತ್ತಾರ. ಅದಾದ್ಮೇಲೆ ಶೇಂಗಾ, ಏಲಕ್ಕಿ ಪೌಡರ್ ಒಂದು 2-3 ಏಲಕ್ಕಿ ಪೌಡರ್ ಮಾಡಿಟ್ಟಿದ್ನಿ. ನಿಮ್ಗಿದು ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ. ಕನ್ಸಿಸ್ಟೆನ್ಸಿ ನೀವು ಎಷ್ಟು ಮಾದ್ಲಿ ಮಾಡಾತೀರ ಅದ್ರ ಮೇಲೆ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕೋಬಹುದು. ಈಗ ಮತ್ತೆ ಅದನ್ನ ಮಿಕ್ಸ್ ಮಾಡ್ಕೊಳತ್ತಾರ ನೋಡ್ರಿ. ಅದನ್ನ ಮಿಕ್ಸ್ ಮಾಡಾತಾರ. ನನಗೆ ಈಗ ಬಾಯಾಗ ನೀರು ಬರಾತೈತೆ ಅದನ್ನ ನೋಡಿದ ಕೂಡ್ಲೇನ. ಬರೀ ಇನ್ಯಾಕೆ ತಡ ಮಾಡೋದು, ಸರ್ವ್ ಮಾಡ್ತೀನಿ ಮತ್ತು ಟೇಸ್ಟ್ ಮಾಡಾಕ ರೆಡಿ ಆಗೋಣಂತ.
ಈ ಮಾದ್ಲಿನೂ ತಿನ್ನಾಕ ಒಂದು ಪದ್ಧತಿ ಐತ್ ನೋಡ್ರಿ. ಹೆಂಗ ತಿನ್ಬೇಕಪ್ಪ ಅಂದ್ರ ನಾ ಹೇಳೋ ಪ್ರಕಾರ ಒಂದ್ಸಲ ತಿಂದು ನೋಡ್ರಿ. ಫಸ್ಟಿಗೆ ಒಂದ್ 2-3 ಟೇಬಲ್ ಸ್ಪೂನ್ ಅಷ್ಟ ಮಾದ್ಲಿ ಹಾಕೊಳತ್ತೆ ನಾನು ಒಂದ್ ಪ್ಲೇಟಿಗೆ. ನೆಕ್ಸ್ಟ್ ಅದ್ರ ಮೇಲೆ 1 ಸ್ಪೂನ್ ಅಷ್ಟ ತುಪ್ಪ. ಈಗ ಅದನ್ನ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಹಾಲು, ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಲು ಹಾಕೊಂಡು ಮಿಕ್ಸ್ ಮಾಡಿ ತಿಂತಾ ಇದ್ರ ಆಹಾ ಏನ್ ರುಚಿ ರೀ, ಅದ್ಭುತ ಅದ್ಭುತ. ಈ ರುಚಿ ಮುಂದೆ ನೀವು ಏನಿಟ್ರು ಸಾಲಂಗಿಲ್ಲ ನೋಡ್ರಿ, ಅಷ್ಟು ರುಚಿ ಅಂದ್ರೆ ರುಚಿ ಆಗೈತಿ. ನಮ್ಮ ಟ್ರೆಡಿಷ್ನಲ್ ರೆಸಿಪಿ ಇದೆ, ನೀವು ಮನೆ ಒಳಗೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹೆಂಗಾಗಿತ್ತ ಮಾದ್ಲಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಇವತ್ತಿನ ಎಪಿಸೋಡ್ ಅಂತೂ ನೋಡಿದ್ರೆ ನೀವು ಹೆಂಗೆ ಅನಿಸ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಎಪಿಸೋಡ್ನ ಇಲ್ಲೇ ಏನು ಮಾಡಿ ಮತ್ತೊಂದು ಹೊಸ ರೆಸಿಪಿ ಒಳಗೆ ಸಿಗೋಣಂತ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬೈ, ಟೇಕ್ ಕೇರ್.